ನಮಸ್ಕಾರ ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಹೈದರಾಬಾದ್ ಕರ್ನಾಟಕ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಮತ್ತು ಕರ್ನಾಟಕ ಕಲರವ ಆದಿಶ್ವಾಲಿ ಕಾಮದಹನ ಕಾರ್ಯಕ್ರಮವನ್ನು ನೆರವೇರಿಸಿದರು. ಬೋಂದಿ ತಾಂಡದಲ್ಲಿ ಹೋಳಿ ಹಬ್ಬದ ಸಂಭ್ರಮ ಕುಣಿದು ಕುಪ್ಪಳಿಸಿದ ಶಾಸಕ ಪ್ರಭು ಬಿ ಚವ್ಹಾಣ್. ಕ್ಷೇತ್ರದ 165 ತಾಂಡಗಳಲ್ಲಿಯೂ ಈ ಹಬ್ಬವನ್ನು ಆಚರಿಸಲಾಯಿತು. ಮಾಜಿಗುಡ ಅಧ್ಯಕ್ಷರಾದ ಬಾಬುವಾಲಿ ಅವರ ಗೆಳೆಯರ ಬಳಗದ ವತಿಯಿಂದ ಹೋಳಿ ಹಬ್ಬದ ನಿಮಿತ್ತ ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿ ಹೋಳಿ ಹಿಂದಿ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ದರು. ಶ್ರೀ ಭವಾನಿ ಮಂದಿರ ಹಾಗೂ ಸಂತ್ ಸೇವಾಲಾಲ್ ಮಹಾರಾಜರ ಭವನದಲ್ಲಿ ಬಂಜಾರ ಸಮುದಾಯದ ಸಂಪ್ರದಾಯದ ಪ್ರಕಾರ ಹೋಳಿ ದಹನ ಕಾರ್ಯಕ್ರಮವನ್ನು ನೆರವೇರಿಸಿದ್ದರು. ಹೋಳಿ ಹಾಡುಗಳನ್ನು ಹಾಡಿ ಸಂಭ್ರಮಿಸಿದ್ದರು. ಬೀದರ್ ನಗರದ ಕೆಬಿ ಹನುಮಾನ್ ಮಂದಿರದ ಬಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಕಾಮದಹನ ಕಾರ್ಯಕ್ರಮ ಕಾಶಿನಾಥ್ ಬೆಲ್ದಾಳೆ ವಿ ಶೆಟ್ಟಿ ಕ್ಯಾಮ ಅವರ ನೇತೃತ್ವದಲ್ಲಿ ಜರುಗಿತು. ಸುದ್ದಿಯ ವಿವರಗಳು. ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬದ ನಿಮಿತ್ತ ಕಾಮದಹನವು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಮಾತನಾಡುತ್ತಾ, ಸುಮಾರು 30 ವರ್ಷಗಳಿಂದ ಹೋಳಿ ಸುಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಗಣೇಶ್ ಮೈದಾನದ ಬಡಾವಣೆಯ ಜನರು ಅಲ್ಲದೆ ಸುತ್ತಮುತ್ತಲಿನ ಬಡಾವಣೆಯ ಜನರು ಭಾಗವಹಿಸುತ್ತಾರೆ. ರೈತರಿಗೆ ಉತ್ತಮ ಮಳೆ ಬೆಳೆ ಚೆನ್ನಾಗಿ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದ್ದರು. ಹೋಳಿ ಹಬ್ಬದ ಹುಣ್ಣಿಮೆಯ ದಿನದಂದು ರಾತ್ರಿ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಹೋಳಿ ದಹನ ಮಾಡಲಾಯಿತು. ಮಹಿಳೆಯರು, ಮಕ್ಕಳು, ಯುವಕರು ಡಿಜೆ ಸಂಗೀತದ ತಾಳಕ್ಕೆ ಕುಣಿದು ಕುಪ್ಪಳಿಸಿದರು. ಹೋಳಿ ಹಬ್ಬದ ಅಂಗವಾಗಿ ರಂಗು ರಂಗಿನ ಬಣ್ಣದೋಕಳಿಯಲ್ಲಿ ಆಟದಲ್ಲಿ ಬೀದರ್ ನಗರದ ಯುವಕರು ಒಂದೆಡೆ ಸೇರಿ ಡಾಕ್ಟರ್ ರಜನೀಶ್ ವಾಲಿ ಅವರ ನೇತೃತ್ವದಲ್ಲಿ ದಹಿ ಹಂಡಿ ಒಡೆದು ಸಂಭ್ರಮಿಸಿದ್ದರು. ಈ ಸಂದರ್ಭದಲ್ಲಿ ಯುವಕರು ಡಿಜೆ ಸಂಗೀತಕ್ಕೆ ಹುಚ್ಚೆದ್ದು ಕುಣಿದರು. ಆದಿಶ್ವಾಲಿ ಸೇರಿದಂತೆ ಇತರರು ಇದ್ದರು. दुर्गे दुर्गणभारी दुर्गण संसारी नाथनाथी अंबे करुणा विस्तारी वारी वारी जन्म मृणा देवारी हारी पडलो तव संकट निवारी जय देवी जय मैं सहस्रमर्दने ईश्वर ईश्वर तारक संजीवनी जनी बोनी माता तुझे सेनाही चारी श्रमलो परंत ना बुडवे काही साई वाद पडता पडलो प्रवाही ते तो भक्ताला ते तो दासाला से भावसलवलाही जय देवी जय मैं सहस्रमर्दने ईश्वर तारक संजीवनी जय ललित जाला पदभंग क्लेशा जय देवी जय मैं सहस्रमर्दने ईश्वर तारक संजीवनी जय देव कर्पूर गौरव की होलिकाय नमः मंगलमा निरांजन दीपं दर्शयामि श्री सिद्धिविनायक भगवान की जय। सर प्रणामोष्टांग उच्यते आत्मा प्रदक्षिण नमस्कारान् समर्पय ಬೀದರ್ದಾಗೆ ಫಸ್ಟ್ ಇದು ಅದ त्वमेव शरणं मम होलिकाय नमः प्रार्थना पूर्वक नमस्कारान् समर्पयामि। होलिका माता की जय, बोल भवानी माता की जय। ತಿರುಗ್ರಿ महाराज पेड़ ಎಲ್ಲದ
ಎಲ್ಲರೂ ಫೋಟೋದಾಗ ಎಲ್ಲರೂ ಇರ್ತೀರಿ. ಗಣೇಶ್ ಮೈದಾನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹೋಳಿ ದಹನ ಮಾಡಿದ್ವಿ, ಹೋಲಿಕಾ ದಹನ ಮಾಡಿದ್ವಿ. ಮತ್ತು ಇದು 30ನೇ ವರ್ಷದ ಹೋಲಿಕಾ ದಹನ ನಾನು ಇಲ್ಲಿದ್ದು ಮಾಡ್ತಾಯಿದ್ದೀನಿ. ಈ ಕಾಲನಿಯಿಂದ ಎಲ್ಲರ ಜೊತೆಗೂಡಿ ಎಲ್ಲರೂ ಸಹಕಾರದಿಂದ ಇದು ಮಾಡ್ತಾಯಿದ್ದೀವಿ. ಮತ್ತು ನಾಳೆ ರಂಗಾಡೋ ದಿವಸ ನಾಳೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ ನಾವು ಆಡೋಕ್ಕೆ. ಮತ್ತು ಈ ವರ್ಷ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬಂದು ಮಳೆ ಚೆನ್ನಾಗಿ ಬಂದು ಎಲ್ರಿಗೂ ಒಳ್ಳೇದಾಗಲಿ ಅಂಥೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಏನಿಲ್ಲ, ಹೋಳಿ ಚೆನ್ನಾಗಿ ಆಟ ಆಡ್ರಿ, ಅಲ್ಲಿ ಇಲ್ಲಿ ಗದ್ದಲ ಮಾಡಬೇಡ್ರಿ, ನೀವು ಬಣ್ಣ ಹಚ್ಕೊಂಡು ಆಟ ಆಡ್ರಿ. ಇದು ಒಳ್ಳೆಯ ಹಬ್ಬ ಇದೆ, ಒಳ್ಳೆಯದಾಗ ಆಚರಣೆ. ನಾಳೆ ಇದೂ ಇದೆ, ಯಾವುದಂದ್ರೆ ನಮ್ಮದು ಶುಕ್ರವಾರ ಇದೆ. ಅವ್ರು ನಮಾಜ್ ಬೀಳೋರಿಗೆ ಅವ್ರಿಗೆ ಯಾರಿಗೂ ತ್ರಾಸು ಮಾಡಬೇಡಿ, ಅವರು ನಮಗೆ ತ್ರಾಸು ಮಾಡೋದಿಲ್ಲ. ಎಲ್ಲರೂ ಒಳ್ಳೆಯದಾಗಿ ಹಬ್ಬ ಆಚರಿಸೋಣ. ಈ ಬೀದರ್ ಜನತೆ ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ಆಚರಿಸಿ, ಯಾರಿಗೂ ತ್ರಾಸು ಕೊಡೋದಂಗೆ ತಾವು ಗಾಡಿ ಮ್ಯಾಗ ಬುರ್ರ ಅಂತ ಹೋಗಿ ಎಲ್ಲ ಇದು ಮಾಡಬೇಡಿ, ಒಂದೇ ತಲೆ ಚೆನ್ನಾಗಿ ಆಡಿ ಅಂತಂದು ಎಲ್ಲರೂ ಇನ್ನೊಂದು ಸಲ ಹೋಲಿ ಶುಭಾಶಯಗಳು. ಇವತ್ತಿನ ದಿನ ನಾವು ಈ ರಾತ್ರಿ ಗಣೇಶ ಮೈದಾನದಲ್ಲಿ ಬೀದರ್ ನಗರದಲ್ಲಿ ನಾವು ಹೋಲಿಕಾ ದಹನವನ್ನು ನಮ್ಮ ಹಿಂದೆ ನಡೀತಾ ನೀವು ನೋಡ್ತಾ ಇರ್ಬೋದು. ಮುಂದೆ ನಾಳೆ ಎಲ್ಲರೂ ಏನಂತಾರೆ, ಎಲ್ಲ ನಮ್ಮ ಬೀದರ್ ಜಿಲ್ಲೆ ಜನರು ಹಾಗೂ ಕರ್ನಾಟಕ ಜನತೆ ಹಾಗೂ ನಮ್ಮ ದೇಶ ಜನತೆ ಹೋಲಿ ಹಬ್ಬ ಆರಾಮಾಗಿ ತಮ್ಮ ಮನೆಯಲ್ಲಿ ತಮ್ಮ ಕಚೇರಿಯಲ್ಲಿ ನೆಮ್ಮದಿಯಿಂದ ಆಚರಿಸಬೇಕು. ಹೆಚ್ಚಿನ ನೀರು ಏನಂತರ ಉಪಯೋಗ ಮಾಡಬಹುದು, ಯಾಕಂದರೆ ವೇಸ್ಟ್ ಆಗಬಾರ್ದು ಅಂತ ಎಲ್ಲ ಯುವಕರಿಗೆ ಹಾಗೂ ಎಲ್ಲರ ಜನರಿಗೆ ಹೇಳಿ ಬಯಸುತ್ತೇನೆ. ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಸ್ವಗ್ರಾಮ ಬೋಂದಿ ತಾಂಡದಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಕುಟುಂಬ ಸಮೇತ ಹಬ್ಬದಲ್ಲಿ ಪಾಲ್ಗೊಂಡ ಶಾಸಕರು ಬಂಜಾರ ಕಲಾವಿದರೊಂದಿಗೆ ಕೋಲಾಟವಾಡಿದ್ದರು, ಮಹಿಳಾ ಕಲಾವಿದರೊಂದಿಗೆ ಹೆಜ್ಜೆ ಹಾಕಿದ್ದರು, ಯುವಕರೊಂದಿಗೆ ಧ್ವನಿವರ್ಧಕದ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ದರು. ಈ ವೇಳೆ ಯುವಕ ಯುವತಿಯರು, ಮಕ್ಕಳು, ಮಹಿಳೆಯರು, ವೃದ್ಧರು ಕುಣಿದು ಸಂತೋಷಪಟ್ಟರು. ಮಹಿಳೆಯರು ಸಾಂಪ್ರದಾಯಿಕ ಬಣ್ಣ ಬಣ್ಣದ ಉಡುಗೆಗಳನ್ನು ಧರಿಸಿದರೆ, ಪುರುಷರು ಪೇಟ ಧರಿಸಿ ಗಮನ ಸೆಳೆದರು. ಶಾಸಕರು ಎಲ್ಲರ ಬಳಿಗೆ ತೆರಳಿ ಬಣ್ಣ ಹಾಕಿ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದರು. ಈ ವೇಳೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಪುರುಷ ಮತ್ತು ಮಹಿಳಾ ಕಲಾ ತಂಡಗಳಿಂದ ಸಾಂಪ್ರದಾಯಿಕ ಹಾಡು, ನೃತ್ಯ ಪ್ರದರ್ಶನ ಹಾಗೂ ಕೋಲಾಟಗಳು ನಡೆದವು. ಈ ವೇಳೆ ಮಾತನಾಡಿದ ಶಾಸಕರು, ಹೋಳಿ ಹಬ್ಬಕ್ಕೆ ದೇಶದ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ. ವಿಶೇಷವಾಗಿ ಬಂಜಾರ ಸಮಾಜದಲ್ಲಿ ಹೋಳಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕ್ಷೇತ್ರದ 165 ತಾಂಡಗಳಲ್ಲಿಯೂ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದರು. ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಎಲ್ಲ ಹಬ್ಬಗಳನ್ನು ವಿಶಿಷ್ಟವಾಗಿ ಆಚರಿಸುವ ನಾನು ಅಧಿವೇಶನಗಳು ನಡೆಯುತ್ತಿದ್ದರೂ ಕೂಡ ಹಬ್ಬದಲ್ಲಿ ಭಾಗವಹಿಸಿದ್ದೇನೆ. ಔರಾದ್ ಕ್ಷೇತ್ರ ಸಮೃದ್ಧಿಯಾಗಬೇಕು, ರೈತರು ಮತ್ತು ಎಲ್ಲ ನಾಗರಿಕರಿಗೂ ಒಳಿತಾಗಬೇಕೆಂದು ದೇವರಲ್ಲಿ ಬೇಡಿಕೊಂಡಿದ್ದೇನೆ ಎಂದು ಹೇಳಿದರು. ಸಾಕಷ್ಟು ಸಂಖ್ಯೆಯಲ್ಲಿ ಜನವೇಷಭೂಷಣಗಳೊಂದಿಗೆ ಆಗಮಿಸಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿರುವುದಕ್ಕೆ ಸಂತೋಷವಾಗುತ್ತಿದೆ. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸಬೇಕು, ಈ ದಿಶೆಯಲ್ಲಿ ಎಲ್ಲರೂ ಶ್ರಮಿಸಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ, ಮಾರುತಿ ಚವ್ಹಾಣ್, ದೊಂಡಿಬಾ ನರೋಟೆ, ಶಿವರಾಜ್ ಅಲ್ಮಜೆ, ಪ್ರತೀಕ್ ಚವ್ಹಾಣ್, ಪ್ರದೀಪ್ ಪವಾರ್, ಬಾಲಾಜಿ ಠಾಕೂರ್, ಮಂಜುಸ್ವಾಮಿ, ಸಚಿನ್ ರಾಥೋಡ್, ಜೈಪಾಲ್ ರಾಥೋಡ್, ಗುರುನಾಥ್ ರಾಜ್ಗೀರ, ಬಾಲಾಜಿ ವಾಗ್ಮಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಹಬ್ಬದ ಎಲ್ಲರಿಗೆ ಮಹಾಜನತೆ ಶುಭಾಶಯಗಳು. ಈ ಹೋಳಿ ಬಂಜಾರ ಸಮಾಜದ ವಿಶೇಷ ಹೋಳಿ ಇದೆ. ನಮ್ಮ ಪಾರಂಪರಿಕ ವೇಷಭೂಷ, ಸಂಸ್ಕೃತಿ, ಜಾನಪದ, ಅದಕ್ಕಾಗಿ ದೇಶದಲ್ಲಿ ನಮ್ಮ ಸಮಾಜದ ಮುಖಂಡರು, ನಾಯಕರು, ಯಜಮಾನರು ಎಲ್ಲ ಸೇರಿ ಮುಂಜಾನೆ 5 ಗಂಟೆಗೆ ಹೋಳಿ ದಹನ ಮಾಡಿ ಪ್ರತಿ ತಾಂಡನಲ್ಲಿ ಅವ್ರವ್ರ ಸಂಸ್ಕೃತಿ, ಹಾಡ, ಜಾನಪದ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಸಲುವಾಗಿ ಹೋಳಿ ಇದೆ. ಅದಕ್ಕಾಗಿ ಹೋಳಿ ಸಲುವಾಗಿ ನಾನು ಕೂಡ ರಾಜ್ಯದಲ್ಲಿ ನಮ್ಮ ಅಸೆಂಬ್ಲಿ ನಡೀತಾ ಇದೆ. ಅಸೆಂಬ್ಲಿ ಆದರೆ ಕೂಡ ಅಬ್ಸೆಂಟ್ ಹಾಕಿ ನಾನು ಎಲ್ಲಿ ಹೋಳಿನಲ್ಲಿ ಭಾಗ ಆಗಬೇಕು, ಎಲ್ಲರ ಜೊತೆ ಸಂಸ್ಕೃತಿ ನಮ್ಮ ಬೆಳೆಸಬೇಕು, ಸಂಸ್ಕೃತಿ ಎಲ್ಲ ತಿಳಿಸಬೇಕು. ಅದಕ್ಕಾಗಿ ಈ ಹೋಳಿ ಅದ್ದೂರಿಯಾಗಿ ನಮ್ಮ ಔರಾದ್ನಲ್ಲಿ ತಾಲೂಕಿನಲ್ಲಿ ಪ್ರತಿ 165 ತಾಂಡನಲ್ಲಿ ಈ ಹೋಳಿ ನಡೀತಾ ಇದೆ. ಈ ನಮ್ಮ ಬಣ್ಣ ಹಚ್ಚಿ ರಂಗ ಬೇರೆ ಬೇರೆ ರಂಗ ಗುಲಾಲ್ ಹಚ್ಚಿ ನಾನು ಹೋಳಿ ಉತ್ಸಾಹ ಮಾಡ್ತಾಯಿದ್ದೀನಿ. ಭಾಳ ಅಮಲಿನ ಉತ್ಸಾಹ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ ನಾಯಕರು ಎಲ್ಲ ಭಾಗ ಆಗ್ತಾ ಇದ್ದಾರೆ. ಅದಕ್ಕಾಗಿ ಈ ಹೋಳಿ ಆಮೇಲೆ ಜೊತೆಗೆ ನಮ್ಮ ತಾಲೂಕಾಗಿ ಒಳ್ಳೆ ಆಗಲಿ, ತಾಲೂಕಿನಲ್ಲಿ ಬೆಳಕು ಹೋಗಲಿ, ಉಜಾಲ ಬರಲಿ, ಈ ಥರ ನಾನು ಸರಿಯಾಗಿ ಎಲ್ಲ ದೇವ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಮ್ಮ ಭಾಳ ಖುಷಿಯಾಗಿದೆ. ತಾವೆಲ್ಲ ಬಂದಿರಿ. ಏನಂತಾರೆ, ಈ ಉಜೇಲ ಈ ಬಣ್ಣ ಹಚ್ಚಿ ಎಲ್ಲ ಮನಸ್ಸು ಕ್ಲಿಯರ್ ಆಗುತ್ತೆ. ಯಾವ ಥರ ಹೋಳಿ ನಾನು ದಹನ ಮಾಡ್ತೀವಿ, ದಹನ ಮಾಡಿ ಆಮೇಲೆ ಪೂರ್ತಿ ಒಂದಾಗ್ತಿ ಈ ಥರ ಆಗುತ್ತೆ. ಈ ನಾನು ಹೇಳ್ತಾ ಇದ್ದೀನಿ, ವಿಶೇಷ ನಮ್ಮ ಸಮಾಜದ ವಿಶೇಷ ಹೋಳಿ, ದೇಶದಲ್ಲಿನ ಸಮಾಜದ ವಿಶೇಷ ಹೋಳಿ ಇದೆ. ಭಾಳ ಪ್ರಾಧಾನ್ಯ ನಮ್ಮ ಸಮಾಜಕ್ಕೆ ಭಾಳ ವಿಶೇಷ ಹೋಳಿ. ಈ ಎಲ್ಲ ಏನು ಬೇರೆ ಬೇರೆ ತ್ಯೋಹಾರ, ಈ ತ್ಯೋಹಾರನಲ್ಲಿ ಹೋಳಿ ತ್ಯೋಹಾರ ಭಾಳ ಅದ್ದೂರಿ ತ್ಯೋಹಾರ ಇದೆ. ಅದನ್ನ ಒಂದು 20 ದಿವಸದಿಂದ ನಮ್ಮ ಎಲ್ಲ ಕಡೆ ಹೋಗಿ ಆಟ ಆಡಿ ಸಂಸ್ಕೃತಿ, ಜಾನಪದ ಎಲ್ಲ ಮಾಡ್ತಾರೆ ನಮ್ಮ ಸಮಾಜ. ಅದಕ್ಕಾಗಿ ಸಮಾಜಕ್ಕೆ ಒಳ್ಳೆಯಾಗುತ್ತೆ. ಈ ಅಸೆಂಬ್ಲಿನಲ್ಲಿ ಅಬ್ಸೆಂಟ್ ಆಗಿ ಸಂಸ್ಕೃತಿ ಸಲುವಾಗಿ ಸಂಸ್ಕೃತಿ ಉಳಿಸಬೇಕು, ಬೆಳೆಸಬೇಕು, ಸಂಸ್ಕೃತಿ ಪ್ರಚಾರ ಆಗಬೇಕು, ಭಾಷೆ ಜಾಸ್ತಿ ಆಗಬೇಕಾಗಿ ನಾವು ಸ್ವಂತಾಗಿ ತಾವು ನೋಡ್ತಾ ಇದ್ದೀರಿ. 20 ದಿವಸದಿಂದ ಇದು ಆಟ ನಡೀತಾ ಇದೆ. 20 ದಿವಸದಿಂದ ಎಲ್ಲ ಬರ್ತಾ ಇದ್ದಾರೆ. 165 ತಾಂಡನಲ್ಲಿ ಉತ್ಸಾಹ ಆಗ್ತಾ ಇದೆ. ಮುಖ್ಯಮಂತ್ರಿಗೆ ಭಯ ಆಗಿದೆ. ಮುಖ್ಯಮಂತ್ರಿಗೆ ಭಯ ಆಗಿದೆ. ಯಾಕಂದರೆ ಅವರು ಹಿಂಗೆ ಸ್ಟೇಟ್ಮೆಂಟ್ ಕೊಡಲ್ಲ. ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕಾಗಿ ಮುಖ್ಯಮಂತ್ರಿ ಅವರು ನಾನೇ ಸಿ ಎಂ ಹೇಳ್ತಾ ಇದ್ದಾರೆ. ಒಂದು ಕಡೆ ಹೈಕಮಾಂಡ್ ತೀರ್ಮಾನ ಅಂತಿಮ ಹೇಳ್ತಾರೆ, ಒಂದು ಕಡೆ ನಾನು ಸಿ ಎಂ ಹೇಳ್ತಾರೆ, DK ಶಿವಕುಮಾರ್ ನಾನೇ ಸಿ ಎಂ ಹೇಳ್ತಾರೆ. ಅದಕ್ಕಾಗಿ ಕಾಂಗ್ರೆಸ್ನೇ ಸರಿ ಇಲ್ಲ. ಕಾಂಗ್ರೆಸ್ ಪೂರ್ತಿ ಮುರಿದು ಹೋಗಿದೆ. ಕಾಂಗ್ರೆಸ್ ನಾವು ಹಿಂಗೆ ಹೇಳೋಕ್ಕಾಗಲ್ಲ. ಹಿಂಗೆ ನಾನು ಹಿಂಗೆ ಹೇಳಲ್ಲ. ಬಟ್ ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ. ಕಾಂಗ್ರೆಸ್ನಲ್ಲಿ ಗಲಾಟ ಆಗ್ತಾ ಇದೆ. ಬೀದರ್ ನಗರದ BVB ಭೂಮನಟಿ ಕಾಲೇಜ್ ರಸ್ತೆಯಲ್ಲಿ ರಂಗಿನಾಟದ ಸಂಭ್ರಮ. ಈ ಸಂದರ್ಭದಲ್ಲಿ ಮಾಜಿ ಬುಡ ಅಧ್ಯಕ್ಷರಾದ ಬಾಬುವಾಲಿ ಅವರ ನೇತೃತ್ವದಲ್ಲಿ ರಂಗುರಂಗಿನ ಹೋಳಿ ಹಬ್ಬದ ನಿಮಿತ್ತವಾಗಿ ಅವರ ಗೆಳೆಯರ ಬಳಗಕ್ಕೆ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಬಣ್ಣ ಹಚ್ಚುವ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಿದರು. ಹಿಂದಿ ಹೋಳಿ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದರು. ಈ ಹೋಳಿ ಹಬ್ಬವು ಸುಖ, ಶಾಂತಿ, ಸಮೃದ್ಧಿ ಸಮಸ್ತ ನಾಡಿನ ಜನತೆಗೆ ಸಿಗಬೇಕೆಂದು ಹಾರೈಸುತ್ತೇನೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ, ರಮೇಶ್ ಬಿರಾದರ್ ಚಿಟ್ಟ, ವಿಜಯಕುಮಾರ್ ಹೂಗಾರ್, ಸುಧೀರ್ ರಾಗ, ಮಲ್ಲಯ್ಯ ಸ್ವಾಮಿ ಚಿಟ್ಟ, ವಿಜಯಕುಮಾರ್ ರಾಜೋಳ್, ಸಂತೋಷ್ ಪಾಟೀಲ್, ಸತೀಶ್ ಯರ್ನಳ್ಳಿ, ಪ್ರಭು ಮಡಿವಾಳ್, ಸಂತೋಷ್ ಪಾಟೀಲ್ ಮಿರ್ಜಾಪುರ್, ಆಕಾಶ್ ಪಾಟೀಲ್ ಜೀರಾವಾಟರ್, ಸಂಜನಾ ಪಾಟೀಲ್ ಯರ್ನಳ್ಳಿ, ಸತ್ಯಾವತಿ, ಜ್ಯೋತಿ ಸೇರಿದಂತೆ ಇತರರು ಇದ್ದರು. ಹಾಂ ಸರ್, ಈಗ ಸ್ಟಾರ್ಟ್ ಮಾಡಿ ಸರ್. ಹಿಂಗೆ ಜರ ಬಲ್ಬಲಿಂದ್ರೆ ಜರ ಮಾಡ್ರು.
होली खेलेंगे हम होली चाहे भीगे तेरी चुनरिया चाहे भीगे रे चोली खेलेंगे हम होली फोटो ಗಾಡಿ ಜರ ಈ ಕಡೆ ಬರ್ಜಾರ ಗಾಡಿ ಹೊಂಟು ಗಾಡಿ ಹೊಂಟ अरे राम अरे राम दुहारी ऐसे चक्कर में पड़ गया जान फंसाई मैं तो झूली पे पड़ गया मैं कैसा बोला वाला सीधा साधा मैं कैसा बोला भाला जाने कौन घड़ी में पड़ गया पढ़े लिखने से पहला बेटी चोरी से ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಹೋಳಿ ಹಬ್ಬವು ಸುಖ ಶಾಂತಿ ಸಮೃದ್ಧಿಯನ್ನು ನಾಡಿಗೆ ಜನತೆಗೆ ವಹಿಸದಂತೆ ಹಾರೈಸ್ತಾರೆ. ಇಡೀ ನಮ್ಮ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಹೇಳುತ್ತಾ ಏನು ನಾವು ಕಲರ್ಫುಲ್ಲು ಎಲ್ಲ ಥರದ ಕಲರ್ಗಳು ಹಚ್ಕೊಂಡು ಏನು ಎಲ್ರಿಗೂ ಖುಷಿ ತಂದು ನಮ್ಮ ಬೀದರ್ ಜನತೆಗೆ ಹಾಗೂ ರಾಜ್ಯ ಜನತೆಗೆ ಇದೇ ಥರ ಮುಂದೆ ಬರೋ ದಿನಗಳಲ್ಲಿ ಅವ್ರಿಗೆ ಶಾಂತಿ ಸಮೃದ್ಧಿ ಆಯಸ್ಸು ಸಂಪತ್ತು ಸಿಗಲಿ ಅಂತ ಎಲ್ಲ ಕಡೆ ದೇವರ ಹತ್ರ ಪ್ರಾರ್ಥಿಸ್ತೇವೆ. ಹ್ಯಾಪಿ ಹೋಳಿ! ಬೀದರ್ ನಗರದ ಬಂಜಾರ ಭವನದಲ್ಲಿ ಬೀದರ್ ಜಿಲ್ಲೆಯ ಬಂಜಾರ ಸಮುದಾಯದ ಜನರು ಹೋಳಿ ದಹನ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಬಸವರಾಜ್ ಪವಾರ್ ಮಾತನಾಡುತ್ತಾ ಬಂಜಾರ ಸಮಾಜದವರು ಹೋಳಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡುತ್ತಾರೆ ಎಂದರು. ಬಂಜಾರ ಸಮಾಜದ ಹಿರಿಯರು, ಮುಖಂಡರು, ಯುವಕರು ಕೂಡಿಕೊಂಡು ಕಾಮದಹನವು ವಿಜೃಂಭಣೆಯಿಂದ ಆಚರಿಸಿದರು. ಬೀದರ್ ನಗರದ ಶ್ರೀ ಭವಾನಿ ಮಂದಿರ ಹಾಗೂ ಸಂತ ಶಿವಲಾಲ್ ಮಹಾರಾಜರ ಭವನದಲ್ಲಿ ಬಂಜಾರ ಸಮಾಜದ ವತಿಯಿಂದ ಬಂಜಾರ ಸಮಾಜದ ಮುಖಂಡರು, ಹಿರಿಯರು ಕಾಮದಹನವು ಮಾಡಿದ್ದರು. ಅಲ್ಲದೆ ಕೆಟ್ಟತನವನ್ನ ಸುಟ್ಟು ನಮ್ಮ ಜೀವನದಲ್ಲಿ ಒಳ್ಳೆಯತನವನ್ನ ಅಳವಡಿಸಿಕೊಂಡು ಹೋಳಿ ಹಬ್ಬದ ಬಣ್ಣ ಬಣ್ಣದ ರಂಗು ನಮ್ಮೆಲ್ಲರ ಜೀವನವು ರಂಗಿನಿಂದ ಕೂಡಿರಲಿ ಎಂದು ಹಾರೈಸಿದ್ದರು. ನಮ್ಮೆಲ್ಲ ಬಂಜಾರ ಸಮುದಾಯದ ಮುಖಂಡರು, ಸರ್ಕಾರಿ ಶಾಹಿ ಮಿತ್ರರು ಹಾಗೂ ಯುವಕರು ಕೂಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ರಂಗಿನ ಹಬ್ಬವನ್ನ ವಿಶೇಷವಾಗಿ ಈ ಬಂಜಾರ ಸಮುದಾಯಕ್ಕೆ ಬಹಳ ಹರ್ಷ ಉಲ್ಲಾಸದಂತಹ ಹಬ್ಬವಾಗಿದೆ. ಈ ಹೋಳಿ ಹಬ್ಬದಂದು ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ಆಶಿಸಿದರು. ವಿ ಶೆಟ್ಟಿ ರಾಥೋಡ್ ಅವರು ಮಾತನಾಡುತ್ತಾ ಈ ಹೋಳಿ ಹಬ್ಬವು ನಮ್ಮ ಪರಂಪರೆಯನ್ನ ಬಿಂಬಿಸುವ ಹಬ್ಬ, ರಂಗುರಂಗಿನ ಬಣ್ಣ ಬಣ್ಣದ ಹಬ್ಬವಾಗಿದೆ ಹಾಗೂ ನಮ್ಮ ಸಮಾಜದಲ್ಲಿ ಲೆಹಂಗಿ ಹಾಡು ಹಾಡಿ ನಮ್ಮ ಜನಾಂಗದವರು ಮನರಂಜನೆ ಮಾಡುವ ಹಬ್ಬವಾಗಿದೆ. ಮತ್ತು ಈ ಹಬ್ಬದ ವಿಶೇಷ ಏನೆಂದರೆ ನಮ್ಮ ಜನಾಂಗದಲ್ಲಿ ಪರಸ್ಪರ ಬೈದುಕೊಂಡು ಹಬ್ಬವನ್ನು ಆಚರಿಸುತ್ತಾರೆ ಮತ್ತು ಸ್ತ್ರೀ ಪುರುಷರು ತಮ್ಮವರನ್ನೇ ವರ್ಣಿಸುತ್ತಾ ಆಚರಿಸುವ ಹಬ್ಬವೇ ಈ ಹೋಳಿ ಹಬ್ಬವಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಗೋಪಾಲ್ ರಾಥೋಡ್ ಅವರು ಮಾತನಾಡುತ್ತಾ ಬೀದರ್ ನಗರದ ಬಂಜಾರ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬವನ್ನು ಬಹು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು.
ಈ ಸಂದರ್ಭದಲ್ಲಿ ಮೋತಿಲಾಲ್ ಲಮಾಣಿ ಸೇರಿದಂತೆ ಯುವಕರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು. ಹ್ಯಾಪಿ ಹೋಲಿ ಸ್ವಲ್ಪ आपण खेला हो खेला हो खेला रे भाई भाई होली खेला रे भाई भाई होली खेला रे आपण खेला हो खेला रे भाई भाई होली खेला बस करो पहिल्यावर काही लिहिले ग्राम बाळा होळी अशी धरती पर जरा जोश रेडू नहीं मंदिरे बेटी प्यारी मावाली नमस्कार रे बापड़ी हाँ समस्त जनता को होली दहन कार्यक्रम की आज इस शुभ अवसर पर माता भवानी के मंदिर से संत सेवालाल महाराज के आशीर्वाद से प्रतिवर्ष अनुसार इस वर्ष भी हम बीदर नगर के बंजारा भवन के समीप में जो मंदिर है वहाँ पे समस्त बंजारा समाज इकट्ठा हो करके बीदर में ये प्रथा हम चालू करें। और आज मैं समझता हूँ 15 से 20 साल हो गया हम प्रतिवर्ष
होलिका दहन कार्यक्रम यहाँ पे सब मिलजुल करके करते हैं। आज इस उपलक्ष्य में हम समस्त जनता को एक बार और बधाई देते हैं। बंजारा समाज की विशेषता है, पूरे देश में नहीं बल्कि विश्व में अपनी वेशभाषा, भूषा और संस्कृति एक विभिन्न प्रकार से बंजारा समाज अपनी बहुत ही घनी संस्कृति और फिर धनी संस्कृति को लेकर के आज आते हुए हमें हर्ष होता है कि बंजारा समाज आज से हमारे पूर्व में जितने भी हमारे पूर्वज थे उन लोगों ने जो मार्गदर्शन दिया है उसके तहत आज भी पूरे तांडों में, अपने इलाकों में और फिर समस्त बंजारा समाज जहाँ पे अधिक संख्या में वहाँ पे उपस्थित रहता है, वहाँ पे जीता है, वहाँ पे यह खुशी मनाता है। जैसे दीपावली है, होली है, समाज का एक विभिन्न प्रकार का बहुत ही संस्कार रूप से ये त्यौहार हम मनाते हैं। आज एक बार और मैं हमारे समाज की ओर से सबको आज होली माँ के दहन का ये जो कार्यक्रम है सबको मैं ಶುಭಕಾಮನೆ ದೇತೆ ಹುए अपने ಸರ್ವರಿಗೂ ಬಂಜಾರ ಬಂಧುವರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಹೋಳಿ ಹಬ್ಬವನ್ನು ಸೇವಾಲಾಲ್ ಭವಾನಿ ಮಂದಿರ ಆವರಣದಲ್ಲಿ ಪ್ರತಿ ವರ್ಷ ಆಚರಿಸಿದಂಗೆ ಈ ವರ್ಷವೂ ಆಚರಿಸ್ತಾ ಇದ್ದೇವೆ। ಈ ಪ್ರಯುಕ್ತ ನಮ್ಮ ಎಲ್ಲ ಬಾಂಧವರಿಗೆ ಎಲ್ಲರಿಗೆ ನಮ್ಮ ಬಂಜಾರ ಸಮಾಜ ಪ್ರತಿಯೊಂದು ಸಮಾಜಕ್ಕೆ ಎಲ್ಲರಿಗೂ ದೇವಿ ಹೋಳಿ ಮಾತೆ ಎಲ್ಲರಿಗೂ ಆಶೀರ್ವಾದಿಸಲಿ, ಎಲ್ಲರಿಗೆ ಒಳ್ಳೆಯ ಇದು ಆಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳು। ರಾಷ್ಟ್ರೀಯ ಹಬ್ಬ ಹೋಳಿ ಹಬ್ಬದ ನಮ್ಮ ಬಂಜಾರ ಸಮಾಜಕ್ಕೆ ಎಲ್ಲರಿಗೆ ಶುಭಾಶಯಗಳು। ಎಲ್ಲ ಸಂಪ್ರದಾಯ ಎಲ್ಲ ಜನಾಂಗಕ್ಕೆ ಈ ಹೋಳಿ ಹಬ್ಬದ ಶುಭಾಶಯಗಳು। ಭಾರತೀಯರಿಗೆ ನಮ್ಮ ಹೋಳಿ ಹಬ್ಬ ನಮ್ಮ ವಿಶೇಷವಾದಂಥ ಹಬ್ಬ ಅಲ್ಲ, ಬಂಜಾರ ಸಮಾಜದ್ದು ಇದು ರಂಗುರಂಗಿನ ಹಬ್ಬ। ಇದು ಈ ಹಬ್ಬ ಇಡೀ ರಾಷ್ಟ್ರದಲ್ಲಿ ಆಚರಿಸಲಾಗ್ತಾ ಇದೆ। ಮತ್ತು ನಮ್ಮ ಕರ್ನಾಟಕದಲ್ಲಿ ಬಹಾದೂರು ಬಂಡ ಅಂತೇಳಿ ಒಂದಿದೆ ರೀ, ಆ ಬಹಾದೂರು ಬಂಡದಲ್ಲಿ ಅತಿ ವಿಜೃಂಭಣೆಯಿಂದ ಅತಿ ವಿಶೇಷವಾಗಿ ಇಡೀ ಭಾರತೀಯ ಎಲ್ಲ ಕಲಾಮೇಳದವರು ಇವತ್ತು ಹೋಗಿ ಅಲ್ಲಿ ಆಚರಣೆ ಮಾಡ್ತಾರೆ। ಯಾಕಂತಂದರೆ ಅಲ್ಲಿ ನಮ್ಮ ಪೂರ್ವಜರು ಅಲ್ಲಿ ಒಂದು ಬಹಾದೂರು ಬಂಡದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹೋಳಿ ಹಬ್ಬ। ಈ ಹೋಳಿ ಹಬ್ಬದ ವಿಶೇಷತೆ ಭಾಳಷ್ಟು ಇದೆ। ಆದರೆ ಈ ಹೋಳಿ ಹಬ್ಬಕ್ಕೆ ಇವತ್ತಿನ ದಿವಸ ನಾವು ಬೀದರ್ದಲ್ಲಿ ನಮ್ಮ ಎಲ್ಲ ಜನಾಂಗದವರು ಬಂದು ನಮ್ಮ ಸೇವಾಲಾಲ್ ಆವರಣದಲ್ಲಿ ಸುಮಾರು ವರ್ಷಗಳಿಂದ ನಾವೇನು ಆಚರಣೆ ಮಾಡ್ತೀವಿ। ಇದು ಪರಂಪರೆ ಅಂತೆ ನಾವು ಹಬ್ಬ ನಾಳೆಗೂ ಕೂಡ ನಾವು ಇದರಲ್ಲಿ ಹಬ್ಬದ ಆಚರಣೆ ಮಾಡ್ತೀವಿ। ಇಷ್ಟು ಹೇಳಿ ಏನಪ್ಪ ಎಲ್ಲರಿಗೂ ಶುಭ। ಬೀದರ್ನ ಜಸ್ಕಾಂ ಕಚೇರಿ ಹತ್ತಿರದ ಶ್ರೀ ಹನುಮಾನ್ ಮಂದಿರದ ಬಳಿ ಹೋಳಿ ನಿಮಿತ್ತ ರಾತ್ರಿ ಕಾಮದಹನ ನಡೆಯಿತು। ಕಾಮದಹನವು ಕಾಶಿನಾಥ್ ಬೆಲ್ದಾಳೆ, ವೀರಶೆಟ್ಟಿ ಖ್ಯಾಮ ಕುಟುಂಬಸ್ಥರು ಸೇರಿ ಸಂಪ್ರದಾಯ ಪ್ರಕಾರ ಕಾಮದಹನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು। ಕಾಶಿನಾಥ್ ಬೆಲ್ದಾಳೆಯವರು ಮಾತನಾಡುತ್ತಾ ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಕೋರಿದ್ದರು। ಹೋಳಿ ಹಬ್ಬದ ನಿಮಿತ್ತ ಕಾಮಣ್ಣನನ್ನ ಸುಟ್ಟುವತಕ್ಕಂತಹ ಸಂದರ್ಭದಲ್ಲಿ ಬಹಳಷ್ಟು ಉತ್ಸಾಹಕತೆಯಿಂದ ಜಾಗೃತೆಯಿಂದ ಕಾಮಣ್ಣನನ್ನ ಸುಡುವುದನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ। ಈ ಕೆಬಿ ಬಡಾವಣೆಯ ಜನರಲ್ಲದೆ ಜೆಸ್ಕಾಂ ಕಚೇರಿಯ ಸಿಬ್ಬಂದಿಗಳು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು। ವೀರಶೆಟ್ಟಿ ಖ್ಯಾಮ ಅವರು ಮಾತನಾಡುತ್ತಾ ಕೆಬಿ ಹನುಮಾನ್ ಮಂದಿರದ ಹತ್ತಿರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಮದಹನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। ಕಾಮದಹನ ಮಾಡುವಾಗ ಎಲ್ಲ ಕೆಟ್ಟ ವಿಚಾರಗಳನ್ನು ಸುಟ್ಟಿ ಮುಂಬರುವ ದಿನದಲ್ಲಿ ರೈತರಿಗೆ, ದೇಶಕ್ಕೆ, ಸೈನಿಕರಿಗೆ, ಪ್ರತಿಯೊಬ್ಬ ನಾಗರಿಕರಿಗೂ ಒಳ್ಳೆಯದಾಗಲಿ ಎಂದು ಕಾಮದಹನವನ್ನ ನೆರವೇರಿಸುತ್ತೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು। ನೋಡ್ರಿ
ओ भाई जरा का अरे दुख होकर ओके रामचंद्र की भैया की ಅದು ಗಡಿಗೆ ಬೀಳ್ತದ ನೋಡ್ರಪ್ಪ जय श्री राम जय जय श्री राम ಯಾರು ಬನ್ನಿ ಹುಡುಗಿಲ್ಲ ಅವ್ರ ಹೆಸರಲ್ಲಿ ಎಲ್ಲರೂ ಒಮ್ಮೆ ಹೊಡ್ರಿ जय श्री गुरु वीर हनुमान ದೇವಸ್ಥಾನ ಅಪೋಸಿಟ್ KEB ಜಸ್ಕಾಂ ದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಹೋಳಿ ಹುಣ್ಣಿ ಹಬ್ಬದ ಶುಭಾಶಯಗಳೊಂದಿಗೆ ಕೆಲವು ವಿಚಾರಗಳನ್ನು ನಿಮ್ಮ ಸಮ್ಮುಖದಲ್ಲಿ ಇಡಬೇಕಂತ ಬಯಸಿದ್ದೀನಿ. ಇವತ್ತು ಎಲ್ಲ ಈ ಓಣಿಯ ಎಲ್ಲ ನಾಗರಿಕರು ಬಹಳ ಉತ್ಸುಕತೆಯಿಂದ ಈ ಒಂದು ಹೋಳಿ ಹಬ್ಬದ ಕಾಮಣ್ಣನ ಸುಡುವತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಉತ್ಸುಕತೆಯಿಂದ ಜಾಗರೂಕತೆಯಿಂದ ಅಭಿಮಾನದಿಂದ ಪ್ರೀತಿ ವಿಶ್ವಾಸದಿಂದ ಈ ಒಂದು ಕಾಮಣ್ಣನ ಸುಡುವ ಕಾರ್ಯಕ್ರಮ ವಿಜೃಂಭಣೆಯನ್ನು ಜರುಗಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಶ್ರೀಯುತ ವಿರ್ಶೆಟ್ಟಿ ಖ್ಯಾಮ ಅವರು, ನಮ್ಮ ಈ ದೇವಸ್ಥಾನದ ಪೂಜಾರಿಯವರು ಮತ್ತು ಇಲ್ಲಿ ನಮ್ಮ ಜಸ್ಕಾಂ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಹಾಗೂ ಈ ಓಣಿಯ ಎಲ್ಲ ನಾಗರಿಕರಿಗೆ, ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೆ ಈ ಹೋಳಿ ಹಬ್ಬದ ಶುಭಾಶಯಗಳು ಹೇಳುತ್ತಾ ತಾವೆಲ್ಲರೂ ಶಾಂತ ರೀತಿಯಿಂದ ಸೌಮ್ಯತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಸರ್. ಇದು ಪಾಣಿಪುರಿ ಜರ ಆ ಕಡೆ ತಗೊಬರೋನು ಚಾಟ್ಗೆ ಬರ್ರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು KEB ಹನುಮಾನ್ ಹತ್ತಿರ ವರ್ಷ ಅನ್ನೋದನ್ನು ನಾವು ಇವತ್ತು ಕಾಮದಹನ ಮಾಡ್ಕೊತಾ ಬರ್ತೇವೆ. ಈ ಕಾಮದಹನ ಮಾಡಬೇಕಾದ್ರೆ ಎಲ್ಲ ಕೆಟ್ಟ ವಿಚಾರಗಳನ್ನು ಸುಟ್ಟಿ ಈ ಮುಮ್ಮರದನ್ನು ಎಲ್ಲರಿಗೂ ಒಳ್ಳೆಯದಾಗಬೇಕು, ದೇಶಕ್ಕಾಗಿ, ರೈತರಿಗೆ, ಸೈನಿಕರಿಗೆ, ಪ್ರತಿಯೊಬ್ಬ ನಾಗರಿಗೆ ಏನದ ಅಂದ್ರೆ ನಾವೆಲ್ಲ ಒಳ್ಳೇದಾಗಲಿ ಅಂಥೇಳಿ ಇಲ್ಲಿ ನಾವು ಒಂದು ಸಂಕಲ್ಪ ಮಾಡಿ ನಮ್ಮ ಕಾಮದಹನವನ್ನು ಮಾಡ್ತೇವೆ. ಈ ಕಾಮದಹನದಿಂದ ಪ್ರತಿ ನಮ್ಮ ಬೀದರ್ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ, ದೇಶಕ್ಕೆ ಒಂದು ಉನ್ನತವಾದಂಥ ಒಂದು ಮಳೆ ಹಾಗೂ ಬೆಳೆಯನ್ನು ಬೆಳೆದು ಇಡೀ ದೇಶಕ್ಕೆ ಏನದ ಒಂದು ಅನ್ನದಾತರಿಗೆ ಒಂದು ಕೈ ಹಿಡ್ತಕ್ಕಂಥ ಒಂದು ದೇವರ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇವತ್ತು ನಾವು ಕಾಮದಹನ ಮಾಡಿದೆವು. ಆ ದೇವ್ರು ಎಲ್ಲರಿಗೆ ಈಡೇರಿಸ್ಕೊಡ್ಲಿ. ಇಲ್ಲಿ ನಮ್ಮದು ಎಲ್ಲ ಒಂದು ಯುವಕರದ್ದು ಇವತ್ತು ಯುವ ಹಿಂದೂ ಗಣೇಶ್ ಏನೋ ವತಿಯಿಂದ ಏನದ ನಾವು ಪ್ರತಿ ವರ್ಷ ನಾವು ಒಂದು ಯುವಕರದ್ದು ಒಂದು ತಂಡನೇ ಇದೆ. ತಂಡದ ವತಿಯಿಂದ ನಾವು ಭಾಳ ಅತಿ ಉಲ್ಲಾಸದಿಂದ, ಯಾಕಂದ್ರೆ ಇಲ್ಲ ಇವಿದು ಎಲ್ಲ ಓಣಿ ಒಂದೇ ಓಣಿ ಅಂತಿಲ್ಲ, ಕನಿಷ್ಠ ಇಲ್ಲ ಒಂದು 10 ಓಣಿಯಿಂದ ಜನ ಸೇರ್ತಾರೆ. ಯಾಕಂದ್ರೆ ಪ್ರಮುಖ ರಸ್ತೆಯ ಸಲುವಾಗಿ ಇವತ್ತು ಭಾಳ ಖುಷಿ ಅನ್ನಿಸ್ತಾ ಇದೆ. ಇದೇ ರೀತಿ ಮುಂದಿನ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು, ಸಿರಿ ಸಂಪತ್ತನ್ನು ಕೊಟ್ಟು ಎಲ್ಲರಿಗೆ ಕಾಪಾಡಲಂತೆ ಶ್ರೀ ವೀರ ಆಂಜನೇಯನಲ್ಲಿ ಪ್ರಾರ್ಥಿಸಿ ನಾನು ಎರಡು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಈಗ ಹಚ್ಚೋ ಕಲರ್ ಹಚ್ಚೋ ಹ್ಯಾಪಿ ಹೋಲಿ ಅನ್ಬೇಕು ಅವ್ರಿಗೆ ಹಚ್ಚಂದ್ರೆ ನೀ ಹಚ್ಕೋ ಈಗ ಯಾರು ಇಲ್ಲಿ ನೋಡಿ ಹಲೋ ಮಾಡು ಹಾಯ್ ಮಾಡು ಎದುರು ಹಾಯ್ ಈ ಕಡೆ ಯಾರು ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.